ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಸಿಹಿ ಗೆಣಸಿನ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ವೆರಿ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಯಾಕಂದರೆ ಮಕ್ಕಳು ಗೆಣಸನ್ನು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು, ಎನರ್ಜಿ ಇಂಪ್ರೂವ್ಮೆಂಟ್ ಮಾಡುತ್ತಾ ಮತ್ತು ಅವರ ವೇಟ್ ಗೇನ್ ಹೆಚ್ಚಿಸುತ್ತಾ. ಇದು ಮಕ್ಕಳಿಗೆ ಬಹಳ ಒಳ್ಳೆಯದು. ವೀಕ್ಲಿ 2 ಟೈಮ್ಸನ್ನು ಕೊಡಬೇಕು, ಮಕ್ಕಳಿಗೆ ಸ್ಟ್ರಾಂಗ್ ಆಗ್ತಾರೆ. ಇದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಯಾವುದೇ ಆಹಾರವಾಗಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೆಂಗೆ ಬೇಕಾದಂಗೆ ಮಾಡಬಾರ್ದು, ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಆರೋಗ್ಯಕ್ಕೆ ಒಂದು ಟಿಪ್ಸ್ ಕೊಡ್ತೀನಿ. ಸಿಹಿ ಗೆಣಸು ನೀವೇನಾದರೂ ಮಾಡ್ಕೋತಾ ಇದ್ದರೆ ಸ್ಟೀಮ್ ಮಾಡಿ ತಿನ್ಕೊಳ್ಳಿ, ಕುದಿಸಿ ತಿನ್ನಿ ಮತ್ತು ಬೇಯಿಸ್ಕೊಂಡು ತಿನ್ಕೊಳ್ಳಿ. ಇದ್ರ ಜೊತೆಗೆ ಯಾವುದೇ ಮಸಾಲ ಪದಾರ್ಥನ ಆ್ಯಡ್ ಮಾಡಿ ತಿನ್ನಬೇಡ್ರಿ, ಇದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಮೊದಲಿಗೆ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ಸ್ವಚ್ಛವಾಗಿ ತೊಳ್ಕೊಂಡು ಇಷ್ಟು ತುಣುಕು ಮಾಡಿ ಇದನ್ನು ಕುಕ್ಕರ್ನಲ್ಲಿ 1 ಕಪ್ ನೀರು ಹಾಕಿ ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕುದಿಬೇಕು ಅದು. ಇದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸಿಹಿ ಪೊಟ್ಯಾಟೊ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಸ್ವಲ್ಪ ಅವಾಯ್ಡ್ ಮಾಡಿ. ನೀವೇನು ಡಾಕ್ಟ್ರು, ನಿಮಗೇನು ಗೊತ್ತಾ ಅಂತ ಕೇಳ್ಬೋದು. ಯಾಕೆಂದರೆ ನಾನೊಬ್ಬರು ಡಾಕ್ಟ್ರನ್ನ ಫಾಲೋ ಮಾಡ್ತೀನಿ, ಡಾಕ್ಟರ್ ರೋಹಿಣಿ ಪಾಟೀಲ್ ಅಂತ. ಅವ್ರದ್ದು ವಿಡಿಯೋ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದ್ರ ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ರುಚಿ ಚೆನ್ನಾಗಿರುತ್ತೆ, ಸಕ್ಕರೆ ಸೇರಿಸ್ಕೋಬೇಡಿ, ಬೆಲ್ಲವನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲದ ರುಚಿ ಇರಲಿ, ಸ್ವೀಟ್ ತಿನ್ನಲಿ ಮಕ್ಕಳು. ಖಾರ, ಉಪ್ಪು ಖಾರ ಹಾಕಿ ಯಾವುದೇ ಪದಾರ್ಥ ಜಾಸ್ತಿ ಕೊಡಬಾರ್ದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕಿದ್ದೀನಿ. ಇದ್ರ ಬದಲು ನೀವು ಅಕ್ಕಿ ಹಿಟ್ಟು ಇದ್ದರೆ ಹಾಕ್ಕೋಬೋದು, ರೈಸ್ ಫ್ಲೋರ್. ಇದನ್ನು ಬೇಕಾದರೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ. ನೋಡ್ತಾ ಇರಿ, ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಹಾಕಿರುವ ಬೆಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಗದೇ ಇದ್ದಾಗ ಬೆಲ್ಲವನ್ನು ಕರಗಿಸಿ ಹಾಕ್ಕೊಳ್ಳಿ, ನಡೆಯುತ್ತೈತಿ. ಈಗ ಎಣ್ಣೆ ಅಥವಾ ತುಪ್ಪವನ್ನು ಕೈಗೆ ಸವರ್ಬಿಟ್ಟು ಈ ರೀತಿ ರೌಂಡ್ ಶೇಪ್ ಮಾಡಿ ಮೇಲ್ಗಡೆ ಚಪಾಟೆ ಮಾಡಿ ಈ ರೀತಿ ರೌಂಡ್ ಮಾಡಿಕೊಂಡು ಇಟ್ಕೊಳ್ಳೋಣ. ಸ್ವೀಟ್ ತಿನ್ನಿಸ್ಬೇಕು ದಿನ ಅಂತಂದರೆ ದಿನ ಸ್ವೀಟ್ ಕೊಡಬಾರ್ದು ಮಕ್ಕಳಿಗೆ. ಯಾವುದೇ ಕೊಟ್ಟರು ಲಿಮಿಟ್ ಇರಬೇಕು, ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಅದರ ಮೇಲ್ಗಡೆ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆ ರುಚಿ ಚೆನ್ನಾಗಿರಬೇಕು, ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು. ಅವ್ರು ನೋಡಿದ ತಕ್ಷಣ ತುಂಬ ತಿನ್ನಬೇಕು ಅನ್ನಿಸ್ಬೇಕು, ಆ ರೀತಿ ನಾವು ಮಾಡಿಕೊಡ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಎಳ್ಳನ್ನು ಹಚ್ಚಿಬಿಟ್ಟು ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ಎಣ್ಣೆಯಲ್ಲಿ ಬಾಳಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿ ಮಾಡ್ಕೋಬಹುದು ಇದನ್ನು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಇಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಮೇಲ್ಗಡೆ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚೆಂದಾಗಿ ಈ ರೀತಿ ಎಣ್ಣೆಯಲ್ಲಿ ಬಾಳಿಸ್ಕೊಳ್ಳೋಣ. ನೋಡಿ, ಈ ರೀತಿ ಆಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಹಾಕಿಬಿಡಿ, ಚೆನ್ನಾಗಿರುತ್ತೆ. ನೋಡಿ, ಕಟ್ಲೆಟ್ ರೆಡಿ ಆಯ್ತಲ್ಲ, ಸಿಹಿ ಗೆಣಸಿನ ಕಟ್ಲೆಟು. ನೋಡಿ ಎಷ್ಟು ಚೆನ್ನಾಗಿ ಆಗಿರ್ತಾವು, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಈ ರೀತಿ ಮಕ್ಕಳಿಗೆ ಏನಾದರೂ ನೀವು ಮಾಡಿಕೊಟ್ರೆ ವಾರಕ್ಕೆ 2-3 ಸಲ ಹಾಗೆ ಪದೇ ಪದೇ ಕೇಳ್ತಾರೆ. ಸಿಹಿ ಗೆಣಸಿನ ಕಟ್ಲೆಟ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಥ್ಯಾಂಕ್ ಯು.